ಸ್ಲೀಪರ್ ಕೋಚ್ ಬಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡು ಬಸ್ಸು ಸುಟ್ಟು ಕರಕಲಾದಂತಹ ಘಟನೆ ಚೆನ್ನೈನಲ್ಲಿ ನಡೆದಿದೆ. 23 ಜನ ಪ್ರಯಾಣಿಕರಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಇದು ಕ್ಷಣಾರ್ಧದಲ್ಲಿಯೇ ಹೊತ್ತಿ ಉರಿದಿದೆ. ಚೆನ್ನೈ ಟು ಮಧುರೈ ಮಧ್ಯೆ ಸಂಚರಿಸ್ತಾ ಇದ್ದಂತಹ ಖಾಸಗಿ ಬಸ್ಸು ಚೆನ್ನೈ ತಿರುಚಿ ಹೆದ್ದಾರಿಯಲ್ಲಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ 23 ಮಂದಿ ಪ್ರಯಾಣಿಕರಿದ್ರಲ್ಲ, ಅವರು ಪಾರಾಗಿದ್ದಾರೆ. ಬೆಂಕಿ ಹೊತ್ಕೊಳ್ತಿದ್ದಂತೆ ಪ್ರಯಾಣಿಕರನ್ನ ಡ್ರೈವರು ಕೆಳಗಿಳಿಸಿದ್ದಾರೆ. ನೋಡ್ತಾ ಇದ್ದಂತೆ ಖಾಸಗಿ ಬಸ್ಸು ಸಂಪೂರ್ಣವಾಗಿ ಧಗಧಗಿಸಿದೆ, ಸುಟ್ಟು ಕರಕಲಾಗಿದೆ. ಮೊದಲೇ ಖಾಸಗಿ ಬಸ್ನ ಪ್ರಯಾಣದ ವಿಚಾರಕ್ಕೆ, ದೇಶದಲ್ಲಾಗ್ತಾ ಇರುವ ಅವಘಡಗಳ ವಿಚಾರಕ್ಕೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದರ ನಡುವೆ ಚೆನ್ನೈನಲ್ಲಿ ಮತ್ತೊಂದು ಸ್ಲೀಪರ್ ಕೋಚ್ ಬಸ್ಸೊಂದು ಅಗ್ನಿ ಅನಾಹುತಕ್ಕೆ ತುತ್ತಾಗಿರುವಂಥದ್ದು. ಹೈಲಿ ಫ್ಲೇಮೇಬಲ್ ವಸ್ತುಗಳಿರುವಂಥದ್ದು, ಕರ್ಟನ್ನು, ಕುಷನ್ಸು ಎಲ್ಲ ಇರ್ತವೆ. ಹಾಗಾಗಿ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿಕೊಂಡು ಬಸ್ಸು ಸುಟ್ಟು ಕರಕಲಾಗಿದೆ.